ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು, ಕೇಂದ್ರದ ಮಾಜಿ ಸಚಿವರು, ದೇಶಾಭಿಮಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಶಿಸ್ತು ಪಾಲನಾ ಸಮಿತಿ ಭಾರತೀಯ ಜನತಾ ಪಾರ್ಟಿಯಿಂದ 6 ವರ್ಷಗಳ ಕಾಲ ಅವರನ್ನೇನು ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಪುನರ್ ಪರಿಶೀಲನೆ ಮಾಡಬೇಕು. ಅವರ ಉಚ್ಚಾಟನೆಯನ್ನು ರದ್ದುಪಡಿಸಿ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಕರೆತರಬೇಕು ಅಂತಕ್ಕಂಥ ಉದ್ದೇಶವನ್ನು ಆಗ್ರಹಪಡಿಸ್ತಾ, ಬಹುಶಃ ಅವರ ಅಜೆಂಡದಲ್ಲಿರ್ತಕ್ಕಂಥ ಕೆಲವು ವಿಷಯಗಳನ್ನು ನಿರ್ಭೀತಿಯಿಂದ ಮುಕ್ತವಾಗಿ ಮಾತನಾಡ್ತಕ್ಕಂಥ ನಿಷ್ಠುರತನದ ಸ್ವಭಾವವನ್ನು ಹೊಂದಿರತಕ್ಕಂಥವ್ರು. ಆದರೆ ಇವತ್ತು ಪಾರ್ಟಿಯ ಹೆಸರನ್ನು ಹೇಳ್ಕೊಂಡು ಭಾಳ ನಿಷ್ಠುರ ಅಂತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರನ್ನ ಬಿಟ್ಟಿರ್ತಕ್ಕಂಥ ತಪ್ಪು. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೇಶದಲ್ಲೇ ಮೊದಲಾಗಿ ಒಂದು ಬಂಡಾಯದ ಪ್ರವೃತ್ತಿಯನ್ನು, ಭಿನ್ನಮತದ ಪ್ರವೃತ್ತಿಯನ್ನು ಕಲಿಸಿರ್ತಕ್ಕಂಥವರು ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು. ಬಹುಶಃ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಏನು ಉಚ್ಚಾಟನೆ ಮಾಡುವಂಥ ಕಾಲಘಟ್ಟಕ್ಕೆ ರಾಜ್ಯ ಶಿಸ್ತು ಪಾಲನಾ ಸಮಿತಿಗೆ ರೇಣುಕಾಚಾರ್ಯ ಅವ್ರನ್ನ ಉಚ್ಚಾಟನೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡಬೇಕಿತ್ತು. ಕಾರಣ ಇಷ್ಟೇ, ರಾಷ್ಟ್ರೀಯ ನಾಯಕರು ಉಚ್ಚಾಟನೆ ಮಾಡುವಂಥ ದೊಡ್ಡ ನಾಯಕ ರೇಣುಕಾಚಾರ್ಯ ಅಲ್ಲ. ಪಕ್ಷದ ಯಾವುದೇ ಜವಾಬ್ದಾರಿ ಇಲ್ಲ, ಯಾವುದೇ ಚುನಾಯಿತ ಸದಸ್ಯರಲ್ಲ, ಮಾಜಿ ಸಚಿವರು. ಈ ಜಿಲ್ಲೆಗೆ ನಮ್ಮಂಥವ್ರಿಗೆ, ಜಿಲ್ಲಾ ಮಂತ್ರಿಗಳಿಗೆ ಇಲ್ಲೇ ಉತ್ತರ ಕೊಟ್ಕೊಂಡು ಓಡಾಡಬೇಕು. ಒಂದು ಥರ ರಾಷ್ಟ್ರೀಯ ನಾಯಕರ ಥರ ಮಾಧ್ಯಮಗಳು ಸಿಕ್ಕರೆ ರಾಷ್ಟ್ರೀಯ ನಾಯಕರ ಥರ ವಿಸ್ಮೃತವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ನಿನ್ನೆ ನಾವು ಮಾಧ್ಯಮದವ್ರ ಜೊತೆ ಮಾತನಾಡಿರ್ತಕ್ಕಂಥ ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕು. ನಿಜವಾಗಲೂ ನೀವೇನು ಬ್ರಹ್ಮ ಅಲ್ಲ, ನಿಮಗಿಂತ ಪಕ್ಷಕ್ಕೆ ಹಿರಿಯರಿದ್ದೇವೆ, ಪಾರ್ಟಿಯ ನಿಷ್ಠೆಯನ್ನು ಇವತ್ತಿಗೂ ಕೂಡ ಮೈಗೂಡಿಸ್ಕೊಂಡಿದ್ದೇವೆ. ಉತ್ತರ ನೀನು ಕೊಡಬೇಕೇ ಹೊರತು ಯಾರೋ ಅಭಿಮಾನಿಗಳ ಸಂಘ ಬಳಗ ಅಂಥೇಳಿ ಪಕ್ಷಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ನಿನ್ನ ಪಟಾಲಂಗಳನ್ನು ಬಿಟ್ಟು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಪ್ರವೃತ್ತಿ ಐತಲ್ಲ, ಅದು ಶೋಭೆ ತರುವಂಥದ್ದಲ್ಲ. ನಾವಿನ್ನೂ ಸಾಂಕೇತಿಕವಾಗಿ ವಿಷಯಗಳ ನಿರ್ವಹಣೆಯನ್ನು ಪಕ್ಷದ ಚೌಕಟ್ಟಿನ ಒಳಗೆ ಇಟ್ಕೊಂಡು ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಮಾಡ್ತಾಯಿದ್ದೇವೆ. ನೀವು ಈ ಥರದ್ದು ಪ್ರವೃತ್ತಿ ಒಳ್ಳೆಯದಲ್ಲ. ನೀವು ಇವತ್ತು ರಾಜ್ಯ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಿಂಗರಾಜ್ ಪಾಟೀಲ್ರವರು ಬಹುಶಃ ಇಷ್ಟೊತ್ತಿಗಾಗಲೇ ಪಾರ್ಟಿ ಬಗ್ಗೆ ನಿಷ್ಠೆ ಇದ್ದರೆ ನಿಮ್ಮ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷತೆಯ ಆ ಪರಿಮಿತಿ ಏನಿದೆ, ಆ ಪರಿಮಿತಿಯ ವಿಚಾರದಲ್ಲಿ ರಾಜ್ಯದಲ್ಲಿ ಹದ್ದುಬಸ್ತನ್ನು, ಪಕ್ಷದ ಚೌಕಟ್ಟನ್ನು ಮೀರಿ ಮಾತನಾಡ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥದ್ದು ರೇಣುಕಾಚಾರ್ಯವರು. ಭಾರತೀಯ ಜನತಾ ಪಾರ್ಟಿಯ ಯಾವುದೇ ರಾಜ್ಯದ ಜವಾಬ್ದಾರಿ ಇಲ್ಲ, ಜಿಲ್ಲೆಯ ಜವಾಬ್ದಾರಿ ಇಲ್ಲ, ಮಂಡಲದಲ್ಲಂತೂ ಜವಾಬ್ದಾರಿ ಇಲ್ಲೇ ಇಲ್ಲ. ನೀನು ಹೋಗ್ಬಿಟ್ಟು ಪಂಡಿತ್ ದೀನ್ ದಯಾಳ್ ಸಭಾಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಾಲಯ ಮಲ್ಲೇಶ್ವರಂನಲ್ಲೇನಿದೆ ಅದರ ಹೊರಭಾಗದಲ್ಲಿ ನಿಂತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಕ್ಕಂಥದ್ದನ್ನು ನೋಡಿದ್ದಾರೆ ಸನ್ಮಾನ್ಯ ಶ್ರೀ ಲಿಂಗರಾಜ್ ಪಾಟೀಲ್ರವರು. ತಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದು ರಾಜ್ಯದಲ್ಲಿ BJPಗೆ ಘನತೆಗೆ, ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಘನತೆಗೆ ಚ್ಯುತಿ ತರುವಂಥ ಕೆಲಸವನ್ನು ಯಾರು ಮಾಡ್ತಾರೋ ಅವರಿಗೆ ಪತ್ತೆ ಹಚ್ಚಿ ನೋಟಿಸನ್ನು ಕೊಟ್ಟು ಉಚ್ಚಾಟನೆ ಮಾಡಬೇಕು ಅಂತ. ನೀವು ಯಾವ್ದೋ ಒಬ್ಬದ ಕೈಗೊಂಬೆಯಾಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕದ್ದನ್ನು ನಿಮ್ಮ ಜವಾಬ್ದಾರಿ ಅರಿವು ತಮಗಿರಬೇಕಾಗಿತ್ತು. ಇವತ್ತು ರಾಜ್ಯದಲ್ಲಿ ಭಿನ್ನಮತಕ್ಕೆ ಇವತ್ತು ಹಿಂದೆಯೂ ಕೂಡ ಮುಂದೆಯೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಇದ್ಕೊಂಡು ಬೇರೆ ಪಕ್ಷದ ಕೆಲಸ ಮಾಡ್ತಕ್ಕಂಥ ರೇಣುಕಾಚಾರ್ಯ ಅವರನ್ನು ಉಚ್ಚಾಟನೆ ಮಾಡಬೇಕು ರಾಜ್ಯ ಶಿಸ್ತು ಪಾಲನಾ ಸಮಿತಿ ಅಂತೇಳಿ ಆಗ್ರಹಪಡಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲೇ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಪುನರ್ ಪರಿಶೀಲಿಸಬೇಕು ಅಂತ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತಾ, ಇವತ್ತೇನು ನಾವು ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿದ್ದೇವೆ. ನಾಡಿನ ಜನತೆಗೆ ಯುಗಾದಿ ಹಬ್ಬ ಮತ್ತು ಮುಸ್ಲಿಂ ಸಮಾಜ ಬಂಧುಗಳಿಗೆ ರಂಜಾನ್ ಕೂಡ ಒಟ್ಟೊಟ್ಟಿಗೆ ಒಂದು ದಿವಸ ಹಿಂದೆ ಮುಂದೆ ಬಂದಿದೆ. ಎರಡು ಧರ್ಮದ ಎಲ್ಲ ಸಮುದಾಯ ಬಂಧುಗಳ ಶುಭಾಶಯವನ್ನು ಕೋರ್ತಾ ಪತ್ರಿಕಾಗೋಷ್ಠಿಗೆ ವಿನಂತಿ. ಸರ್, ನಮಗೆ ಒಂದು ಪ್ರಶ್ನೆ ಕೇಳುವಂಥದ್ದು,
ನಿಮ್ಮ BJP ಪಕ್ಷದಲ್ಲಿ ಬಳ್ಳಾರಿಯ ಮಾಜಿ ಸಚಿವರು ಶ್ರೀರಾಮುಲು ಮತ್ತು ರಮೇಶ್ ಚಂದ್ರ ಜಾರಕಿಹೊಳಿ ಅವರು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಒತ್ತಡ ಹಾಕ್ತವೆ ಅಂತ ಒಂದು ಕಡೆ ಹೇಳ್ತಾರೆ. ಸಂತಸದ ವಿಷಯ, ಅದು ಬೇರೆ ಬೇರೆ ಕಾರ್ಯಕರ್ತರು ತುಂಬ ಇದೆ. ಆದರೆ ಈ ಡಿಸ್ಮಿಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಮಾಡಿದರೆ ಅದು ಕೆಲಸ ಆಗ್ತದೇನೋ. ಯಾಕಂದರೆ ನಿಮ್ಮ ರಾಷ್ಟ್ರೀಯ ಪಕ್ಷ, ನಿಮ್ಮ BJP ಪಕ್ಷ ಈ ಅಂದರೆ ಮತ್ತೇನು ವಾಪಸ್ ತೆಗೆದುಕೊಂಡ್ರೆ ಎಲ್ಲಿ BJP ಪಕ್ಷ ವೀಕ್ ಆಗುತ್ತಾ ಅಂತೇಳಿ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಈಗಾಗಲೇ ಭಾಳಷ್ಟು ಸಾರಿ ಕರ್ನಾಟಕ ರಾಜ್ಯದ ಪ್ರಸ್ತುತ ರಾಜಕೀಯ ವಿದ್ಯಮಾನದ ಜೊತೆಗೆ BJPನಲ್ಲಾಗುವಂಥ ಚಟುವಟಿಕೆಗಳನ್ನು ಅತ್ಯಂತ ದೂರದೃಷ್ಟಿಯಿಂದ ನೋಡ್ಕೊಂಡು ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ವಿತ್ ಎ ಡಿಫರೆಂಟ್ ಅಂತೇಳಿ, ಬೇರೆ ಪಕ್ಷಗಳಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು, ಸ್ವಲ್ಪ ನಡವಳಿಕೆಗಳಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದನ್ನು ಗಮನಿಸಿ ಇಷ್ಟೊತ್ತಿಗಾಗಲೇ ಸರಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದ್ದರೂ ಕೂಡ ಬಹುಶಃ ಯಾಕೋ ಹೊಸ ರಾಜ್ಯಾಧ್ಯಕ್ಷರು ಆಯ್ಕೆ ಆದ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಸಂಘ ಪರಿವಾರದ ಹಿನ್ನೆಲೆಯಿಂದ ಸಂಘದ ಕಡೆಯಿಂದ ಒಬ್ಬರನ್ನ ಕಳಿಸ್ಕೊಡ್ತಾರೆ. ನಮ್ಮ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಶ್ ಜಿ ಅವರು ಸ್ವಲ್ಪ ದಿನಗಳ ಹಿಂದೆ ಅವರು ಕಾರ್ಯಾಲಯದಿಂದ ಹೊರಗೋದ್ರು. ಇವತ್ತಿಗೂ ಕೂಡ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗಿಲ್ಲ. ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಮ ಸಂಘ ಪರಿವಾರ, ನಮ್ಮ ಪಕ್ಷದ ಹಿರಿಯರು ಇತ್ತ ಗಮನ ಹರಿಸ್ತಾ ಇದ್ದಾರೆ. ಇದನ್ನು ಸರಿ ತರಬೇಕು ಅಂತಕ್ಕಂಥ ಉದ್ದೇಶ. ನೋಡೋಣ ಏನು ಮಾಡ್ತಾರಂತ. ಸ್ವಲ್ಪ ದಿವಸ ನೋಡಿದ್ದಾರೆ, ಇಲ್ಲ ಅಂತಲ್ಲ. ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತಕ್ಕಂಥ ಎಲ್ಲದೂ ಕೂಡ ವಿವರವಾಗಿರ್ತಕ್ಕಂಥ ವರದಿ ರಾಷ್ಟ್ರೀಯ ನಾಯಕರಲ್ಲಿ ಐತಿ. ಉದಾಹರಣೆಗೆ ನಮ್ಮ ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಜೊತೆಗೆ ಒಳ ಒಪ್ಪಂದ, ಅವರ ಒಳ ಒಪ್ಪಂದ ಈ ತಾಲೂಕಿನ ಪ್ರತಿಯೊಬ್ಬ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೂ ಕೂಡ ಗೊತ್ತು. ಲೋಕಸಭೆಯಂಥ ಚುನಾವಣೆಯಲ್ಲಿ ಜಗತ್ತು ಭಾರತದ ಕಡೆಗೆ ತಿರುಗಿ ನೋಡ್ತಾ ಇತ್ತು. ಸನ್ಮಾನ್ಯ ನರೇಂದ್ರ ಮೋದಿಯವರ 3ನೇ ಚುನಾವಣೆಗೆ ಎಷ್ಟು ಬಹುಮತದಿಂದ ಗೆಲ್ತಾರೆ ಅಂತೇಳಿ ಜಗತ್ತು ಭಾರತ ದೇಶದ ಲೋಕಸಭಾ ಚುನಾವಣೆ ಮೇಲೆ ದೃಷ್ಟಿ ಇತ್ತು. ಆದರೆ ನಾವು ಕೊಡ್ತಕ್ಕಂಥ ಒಂದು ಓಟು ಕಮಲ ಲಾಂಛನಕ್ಕೆ, ಆ ಒಂದು ಓಟು ನಮ್ಮ ಲೋಕಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕ, ನಮ್ಮ ಪ್ರಧಾನಮಂತ್ರಿಗೆ ಕೈ ಎತ್ತುವಂಥ ಒಂದು ಸಂಸ್ಕಾರದ ಪ್ರತೀಕವಾಗಿ ನಾವು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಇದ್ದರೂ ಕೂಡ ಆಯ್ಕೆ ಮಾಡಿ ಕಳಿಸ್ತಾ ಇದ್ವಿ. ಷಡ್ಯಂತ್ರವನ್ನು ಮಾಡಿದ್ರು. ತನ್ನ ಜೊತೆಗಿರ್ತಕ್ಕಂಥ ತನ್ನ ಟೀಮಿಗೆ ಹೇಳ್ಕೊಟ್ಟು ಇಲ್ಲಿ ಅಭ್ಯರ್ಥಿಯನ್ನು ಸೋಲಿಗೆ ಕಾರಣಭೂತರಾಗಿರ್ತಕ್ಕಂಥವ್ರು ರೇಣುಕಾಚಾರ್ಯ ಅವರು. ಇವತ್ತು ಭಾರಿ ಪಾರ್ಟಿ ಶಿಸ್ತು, ಅವ್ರ ಬಾಯಿನಲ್ಲಿ ನೋಡಬೇಕು. ಓಹೋ ಎಂತೆಂಥ ಮಾತುಗಳು ಅಂತೇಳಿದರೆ, ನೀನು ಆಡಿರೋದು, ನಿನ್ನ ನಡವಳಿಕೆ, ನಿನ್ನ ಓಡಾಟ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಗೊತ್ತು. ಯಾವತ್ತೋ ಕಾಂಗ್ರೆಸ್ಗೆ ಹೊರಟೋಗೋರು. ನಿಮ್ಮ ಉದ್ದೇಶವು ಜನರಿಗೆ ಗೊತ್ತಿದೆ. ಪಾರ್ಟಿಗೆ ನಾವು ಕೂಡ ಮನವರಿಕೆ ಮಾಡಿಕೊಡ್ತೇವೆ. ಈ ಜಿಲ್ಲೆಯಲ್ಲಿ ಗುತ್ತಿಗೆಗೆ ಇವರು ಬಿದ್ದಿದ್ದಾರೆ. ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನರವರೇನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಇವರ ಚೌಕಟ್ಟಿನೊಳಗೆ ಸಿಲುಕಿದ್ದಾರೆ ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯ ಅವ್ರಿಗೆ ಟೆಂಡ್ರ್ ಕೊಟ್ಟಿರೋದೇನು ಅಂತೇಳಿದರೆ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ವೀಕ್ ಮಾಡ್ಬೇಕು. ಎಲ್ಲಿವರೆಗೂ? ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಕೂಡ ಈ 8 ಕ್ಷೇತ್ರಗಳನ್ನು ವೀಕ್ ಮಾಡೋಕ್ಕೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕೊನೆಗಳಿಗೆನಲ್ಲಿ ಇವರು ಕೂಡ ಕಾಂಗ್ರೆಸ್ಸಿಗೆ ಹೋಗೋರು. BJPಯ ಸಂಘಟನಾತ್ಮಕವಾಗಿ ಬಲಿಷ್ಠ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರನೇ ಷಡ್ಯಂತ್ರ. ಇದು ಮಿಲಾಪೆ ಕುಸ್ತಿ ನಡೆದಿರ್ತಕ್ಕಂಥದ್ದು ಈ ತಾಲೂಕಿನ ಜನರಿಗೂ ಗೊತ್ತು, ಜಿಲ್ಲೆಯ ಜನರಿಗೂ ಗೊತ್ತು. ರಾಜ್ಯನೂ ಕೂಡ ಇದನ್ನು ಗಮನಿಸ್ತಾ ಇದೆ. ಗುಪ್ತವಾರ್ತೆಯಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ವಿವರವಾಗಿರ್ತಕ್ಕಂಥ ವರದಿಯನ್ನು ತಗೊಂಡಿದ್ದಾರೆ. ಹಂಗಾಗಿ ಇವತ್ತು ಸಂಘಟನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಮ್ಮ ರಾಷ್ಟ್ರೀಯ ನಾಯಕರಿತ್ತ ಗಮನ ಹರಿಸ್ಬೇಕಾಗಿತ್ತು. ಇವರ ಆಟಗಳನ್ನು ಸುಮ್ಮನೆ ನೋಡ್ತಾ ಕೂತಿದ್ದಾರೆ. ನಿಷ್ಠೂರವಾಗಿ ಮಾತನಾಡಿದವ್ರು ಯಾರು? ನಾಟಕ ಮಾಡ್ತಾ ಮಾತನಾಡಿದವ್ರು ಯಾರು? ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಮಾತಾಡಿದವ್ರು ಯಾರು? ಪ್ರತಿಯೊಂದು ಕೂಡ ಎಲ್ಲರಲ್ಲೂ ಕೂಡ ದಾಖಲೆ ಇದೆ. ದಾಖಲೆ ಸಮೇತ ನಿನ್ನೆ ಯಾವುದೋ ಒಂದು ಮೀಡಿಯಾದಲ್ಲಿ ರೇಣುಕಾಚಾರ್ಯ ಹೇಳಿದ್ದಾರೆ, ನಾನೇನು ಉತ್ತರ ಕೊಟ್ಟರೆ ವಿಸ್ಮೃತವಾಗಿರ್ತಕ್ಕಂಥ ಉತ್ತರ, ರಾಷ್ಟ್ರೀಯ ನಾಯಕರು ಕೊಟ್ಟಿರ್ತಕ್ಕಂಥ ನೋಟಿಸಿಗೆ ಉತ್ತರ ಬರೆಯಬೇಕಾದ್ರೆ ನಾನು ಯಾವತ್ತೂ ಕೂಡ ಪಾರ್ಟಿಗೆ ಏನು ಮಾತಾಡಿಂತ ಎಲ್ಲ ದಾಖಲೆಗಳು ಕೂಡ ಇದ್ದಾವೆ. ಯಾವತ್ತು ಏನೇನು ಮಾತಾಡಿದೆ, BJP ಯಾವ ಮುಳುಗುತ್ತಿರುವ ಹಾಡುಗು ಅಂತ ಅಂದಿದ್ದೆ ನೀನು, ನರೇಂದ್ರ ಮೋದಿ ಅವ್ರ ಹೆಸರು ಹೇಳಿದರೆ ಓಟ್ ಹಾಕ್ತಾರೆ ಜನ ಅಂತ ಕೇಳಿರ್ತಕ್ಕಂಥ ದಾಖಲೆ ಸಮೇತ ನೀನಾಡಿದ ಮಾತೆ. ಇಲ್ಲೇನು ಮಂದಿ ಎಲ್ಲೋ ಕುತ್ಕೊಂಡು ಪಿಸುಗುಟ್ಟಿರ್ತಕ್ಕಂಥ ಹಳ್ಳಿ ತಿಮ್ಮಕ್ಕನ ಮಾತಲ್ಲ. ನೀನೇನು ಸಾರ್ವಜನಿಕವಾಗಿ ಮಾತಾಡಿದೆ, ದಾಖಲೆಗಳ ಸಮೇತ ಇವೆಲ್ಲವೂ ಕೂಡ ಇದ್ದಾವೆ. ವಿವರವಾಗಿರ್ತಕ್ಕಂಥ ವರದಿಯನ್ನು ತಗೊಂಡು ನೀನು ಯಾರ್ಯಾರಿಗೆ ಮಾತಾಡಿದೆ, BJP ಒಳಗಿದ್ದು ಎಷ್ಟು ಮಾಡಿದೆ, ಯಡಿಯೂರಪ್ಪನವ್ರಿಗೆ ಏನು ಮಾಡಿದೆ, ಅದು ಹೆಂಗೋ ಸುಮ್ಮನೆ ಮಾನಸಿಕ ಪುತ್ರ ಅದೇನೋ ನಮಗೆ ಗೊತ್ತಿಲ್ಲ. ಯಾವಾಗ ಪುತ್ರೋ, ಯಾವಾಗ ಬಿಡ್ತಾರೋ, ಯಾವಾಗ ಅವ್ರು ವಿರುದ್ಧ ಹೋಗ್ತಾರೋ, ಅವ್ರು ನಿಲ್ಸೋಕೆ ಎಷ್ಟೆಷ್ಟು ಯಾರು ಹೋಗಿದ್ದು ಗೋವಾಕ್ಕೆ, ಚೆನ್ನೈಗೆ,
ಅಹಮದಾಬಾದು ಹೈದರಾಬಾದ್ ಪ್ರವಾಸ ಮಾಡಿದಾರೆ ಯಾರು ಶಾಸಕರನ್ನು ಕರ್ಕೊಂಡು. ನೀನೇ ಅಲ್ಲ, ನಿಜವಾಗ್ಲೂ ಕೂಡ ಯಡಿಯೂರಪ್ಪನವ್ರಿಗೆ, ನಮ್ಮ ರಾಜ್ಯಾಧ್ಯಕ್ಷರು, ಗೌರವಾನ್ವಿತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರಿಗೆ ಇವರ ನಡವಳಿಕೆಯಿಂದ ನಡ್ಕೊಂಡಿರ್ತಕ್ಕಂಥ ಒಂದು ಇದನ್ನು ನೀವು ಒಂದು ಕ್ಷಣ ಯೋಚನೆ ಮಾಡಿದರೆ ನಿಜವಾಗ್ಲೂ ನಿಮ್ಮ ಮನೆ ಬಾಗಿಲಿಗೆ ಕಾರ್ಯಾಲಯದ ಹತ್ರ ಬಿಟ್ಕೋಬಾರ್ದಿತ್ತು. ಅದೇನು ನಿಮ್ಮದು ಗೊತ್ತಿಲ್ಲ, ಯಾವ ಕಾರಣಕ್ಕೆ ನೀವು ಇಂಥವ್ರನ್ನ ಹತ್ರ ಇಟ್ಕೊಂತೀರೋ, ಯಾವಾಗೇನು ಮಾತಾಡ್ತಾರೆ, ಗೋಸುಂಬಿ ಹಂಗೆ ಬದಲಾಯಿಸೋರು. ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ, ಯಡಿಯೂರಪ್ಪ, BJP ಸಂಘಟನೆ, ಪಕ್ಷ ತಾಯಿ ಇದ್ದಂಗೆ ದೇವರಿದ್ದಂಗೆ ಅಂತ ಭಾವಿಸಿರ್ತಕ್ಕಂಥ ನಮ್ಮಂಥವ್ರ ಮೇಲೆ ಕಪಟ BJP ಅವರಂತ ಇವು ಕಾಂಗ್ರೆಸ್ ಓಟ್ ಹಾಕ್ಸಿರ್ತಕ್ಕಂಥವ್ರು ಇವ್ರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ. ದಯಮಾಡಿ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ BJP ಅದ್ಬಸ್ತಿ ಬರಬೇಕು ಅಂತೇಳಿದರೆ ರೇಣುಕಾಚಾರ್ಯ ಅವರನ್ನು ಮೊದಲು ಉಚ್ಚಾಟಿಸಿ ಸರಿದಾರಿಗೆ BJP ಅಂತ ತರುವಂಥ ಕೆಲಸವನ್ನು ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಆಗ್ರಹಪಡಿಸ್ತಾರೆ.